ಹಲೋ ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದಾರೆ. ನಾನು ತುಂಬ ಸೂಪರ್ ಡೂಪರ್ ಆಗಿದ್ದೀನಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈಗ ಟೈಮ್ ಬಂದುಬಿಟ್ಟು ಎಂಟೂವರೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈ ಸಂಜೆವರೆಗೂ ಏನೆಲ್ಲ ಆಗುತ್ತೆ ಅಂತ ನಿಮ್ಮ ಜೊತೆ ಹಂಚ್ಕೊತೀನಿ, ಶೇರ್ ಮಾಡ್ತೀನಿ. ಇಲ್ಲಿ ನೋಡಿ, ಇವನು ನಮ್ಮ ತಮ್ಮನ ಮಗ. ಎಷ್ಟು ಸೈಲೆಂಟ್ ಅಂದರೆ ಸೈಲೆಂಟ್ ಬಾಯ್ ಅಂದರೆ ತುಂಬ ಸೈಲೆಂಟ್ ಬಾಯ್. ಹಾಯ್ ಸೈ ಹಾಯ್ ಹಲೋ ಪಪ್ಪಿ ಇಳೈ ಹಾಯ್. ರಾತ್ರಿ ಸ್ವಲ್ಪ ಅಕ್ಕಿ ಹಾಕಿದ್ನಾ. ಏನಕ್ಕಪ್ಪ ಹಾಕಿದೆ ಅಂದರೆ ನೀರು ದೋಸೆ ಮಾಡೋಣ ಅಂತ ಬೇರೆ ಅಕ್ಕಿ ನೆನಕ್ಕೆ ಹಾಕಿದೆ ಅಷ್ಟೇ. ಇದನ್ನು ರುಬ್ಕೋಬೇಕು ಅಷ್ಟೇ, ಮಿಕ್ಸಿ ಮಾಡ್ಕೋಬೇಕಿದು. ಬೇರೆ ಅಕ್ಕಿ ಮಾತ್ರ ರುಬ್ಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ನ. ಉಪ್ಪು ಹಾಕಿ ನೋಡಿದೆ, ಅಲ್ಲೆಲ್ಲ ಚೆಲ್ಬಿಟ್ಟಿದೆ. ಹಾಕೋ ಟೈಮಲ್ಲಿ ಚೆಲ್ಲೋಯ್ತು. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಅದನ್ನು ಮಿಕ್ಸ್ ಮಾಡ್ಕೊತ ಆಮೇಲೆ ತೆಳುಗಿರಬೇಕು ಅಂತ ಸ್ವಲ್ಪ ನೀರು ತೊಗೊಂಡು ನೀರು ಹಾಕಿದೆ. ನೀರೆಲ್ಲ ಹಾಕಿ ಮೇಲೆ ಎತ್ತಿ ತೋರಿಸ್ತಾ ಇದ್ದೀನಿ ನೋಡಿ, ನೀರು ಥರ ಆಯಿತು. ಆಮೇಲೆ ಗ್ಯಾಸ್ ಹಚ್ಕೊಂಡೆ ಹಂಚಿಟ್ಕೊಂಡು ಫಸ್ಟಿಗೆ ಒಂದು ಹಾಕಿದೆ. ಅದು ಒಂಥರ ಬಂದ್ಬಿಡ್ತು. ಆಮೇಲೆ ನೆಕ್ಸ್ಟ್ನೇದು ಹಾಕಿದೆ, ಪರವಾಗಿಲ್ಲ ಚೆನ್ನಾಗಿ ಬಂತು. ಆಮೇಲೆ ಅದು ಕಿತ್ತು ಹೋಗ್ತಾಯಿತ್ತು, ಪರವಾಗಿಲ್ಲ ಚೆನ್ನಾಗೇ ಬಂತು, ಚೆನ್ನಾಗಾಯ್ತು ಅದು. ಹಾಯ್ ಫ್ರೆಂಡ್, ನೀರು ದೋಸೆ ಮಾಡ್ದಲ್ಲೇ ತುಂಬ ದಿನ ಆಯಿತು ಅಂತ ಹೇಳ್ಬಿಟ್ಟು ನೀರು ದೋಸೆ ಮಾಡ್ತಾಯಿದ್ದೆ. ಏನು ಮಾಡೋದು, ಮಾಡಬೇಕಲ್ವಾ, ಕೇಳ್ತಾರೆ ಮನೇನ ಮಕ್ಕಳು ಅಂತ ಮಾಡಲೇಬೇಕು. ಒನ್ ಬೈ ಒನ್ ಫಸ್ಟಿಗೆ ಹಾಕಿದ್ದು ಬರಲೇ ಇಲ್ಲ. ಅದನ್ನು ನಾನು ಏನದು ಚೆಲ್ಬಿಟ್ಟು ಆ ಕಡೆ ಇದರಲ್ಲಿ ಎಸ್ದುಬಿಟ್ಟೆ. ಅದು ಬರಲೇ ಇಲ್ಲ. ಅದನ್ನು ತೋರಿಸ್ಲಿಲ್ಲ ನಿಮಗೆ, ಮತ್ತು ನೀವೇನಾರು ಅಂದ್ಕೊತೀರ ಅಂತ ಹೇಳ್ಬಿಟ್ಟು ತೋರಿಸಲಿಲ್ಲ. ಫಸ್ಟ್ ನಾನು ಅಲ್ಲಿ ನಮ್ಮ ಮನೇಲಿದ್ದಾಗ ಮಾಡ್ತಾಯಿದ್ದೆ. ಇಲ್ಲಿ ಬಂದಮೇಲೆ ಫಸ್ಟ್ ಸಲ ಮಾಡ್ತಾಯಿರೋದು. ಅಲ್ಲಿದ್ದಾಗ ಎಲ್ಲದೂ ಮಾಡ್ತಾಯಿದ್ದೆ. ಅಂದರೆ ಸಿಟಿ ಹತ್ರ ಐತೆ, ಬೇಗ ಹೋಗಿ ಏನಾದರೂ ತೊಗೊಬರ್ಬೋದು. ಇಲ್ಲಿ ಹಳ್ಳಿ ಕಡೆ ಇರೋದು, ಏನಾದರೂ ಬೇಕು ಅಂದರೆ ಮನೆಯವ್ರನ್ನೇ ಕಾಯಬೇಕು. ಅವ್ರು ಬಂದು ತಂದು ಕೊಡೋ ತನಕ ವೇಟ್ ಮಾಡಬೇಕು. ನಾವು ಹೋಗಿ ಎಲ್ಲೋ ಹೋಗಿ ತರಂಗಿರಲ್ಲ. ಅವ್ರು ಬರಬೇಕು, ನಾವು ತಂದು ಕೊಟ್ಟ ಮೇಲೆ ನಾವೇನಿದ್ರೂ ಮಾಡಲೇಬೇಕು. ಅಲ್ಲಿವರೆಗೂ ಆಗಲ್ಲ. ಹಂಗಲ್ಲ, ನನ್ನ ಮಗ ಹೋಗಿ ತೊಗೊಂಬಂದುಬಿಡ್ತಿದ್ದ. ಇಲ್ಲಾಂದರೆ ನಮ್ಮ ಅತ್ತೆ ಅವರು ಹೋಗಿ ತೊಗೊಬರ್ತಾಯಿದ್ರು. ಇಲ್ಲಿ ಅಂದರೆ ಯಾರೂ ಇಲ್ಲ, ಅವರೇ ಬರಬೇಕು. ಹಾಗಾಗಿ ವೇಟ್ ಮಾಡ್ತೀವಿ ಅವ್ರು ಬರೋ ತನಕ. ಅದಕ್ಕೆ ನೋಡೋಣ ಅಂತ ಇವನು ಸ್ನಾನ ಮಾಡಿ ಆಗಿತ್ತೆ. ಬಟ್ಟೆ ಎಲ್ಲ ಅಲ್ಲಿದ್ದಾವೆ. ಚಡ್ಡಿ ಒಂದಿದ್ದೆ, ಪ್ಯಾಂಟ್ ಒಂದು ಹಾಕ್ಕೊಂಡಿದ್ದಾನೆ, ಬರೀ ಮೈಯಲ್ಲಿದ್ದಾನೆ. ಏನಪ್ಪ ಆಯ್ ಮಾಡಿ రెండు ಸೆಲಸೆ ಪಪ್ಪಿ. ಅದೇ ಗ್ಯಾಪಲ್ಲಿ ನಾನು ಬಾಣಲಿ ಇಟ್ಕೊಂಡು 1.5 ಚೊಂಬು ನೀರು ಹಾಕಿದೆ. ಫಸ್ಟಿಗೆ ಒಂದು ಚೊಂಬು ನೀರು ಹಾಕಿದೆ, ಅದು ಚೆಲ್ಲಿಲ್ಲ. 2ನೇ ಸತಿ ಹಾಕಬೇಕಾದ್ರೆ ಚೆಲ್ಲಿ ಬುಸ್ ಅಂದ್ಬಿಡ್ತು. ಗ್ಯಾಸೇ ಒಂಥರ ಭಯ ಅನಿಸ್ತು. ನೀರು ಕಾಯಕ್ಕಿಟ್ಟಿದ್ನ, ನೀರೆಲ್ಲ ಚೆನ್ನಾಗಿ ಕಾದಿತ್ತು. ಆಮೇಲೆ ಅಲಸಂದೆ ಕಾಳು, ಹೆಸ್ರು ಬೇಳೆ ಹಾಕ್ಬಿಟ್ಟು ಕುದಿಯಕ್ಕೆ ಬಿಟ್ಟಿದೆ. ಅದು ಈ ಕಡೆ ಇವನಿಗೆ ಮೊಬೈಲ್ ಕೊಡಬೇಕು. ಮೊಬೈಲ್ ಕೊಟ್ಟಿಲ್ಲ ಅಂದರೆ ಅಂತ ಕಿಸಿತಾನೆ. ಇವನೊಂಥರ ಪ್ರಾಬ್ಲಮ್ ನೋಡ್ರಿ, ಬಗ್ಗಿ ನೋಡ್ತಿದ್ದಾನೆ. ಇವನೇ ಕಳ್ಳ ಥರ ಕಾಡ್ತಿದ್ದಾನೆ. ಇವನು ದೊಡ್ಡ ಕಳ್ಳ ಇದ್ದಂಗಿದ್ದಾನೆ. ಇನ್ನು ಸ್ವಲ್ಪ ತಷ್ಟೇ ಫ್ರೆಂಡ್ ನೀನು ಇರೋದು. ಆಮೇಲೆ ಇಲ್ಲಿಗೆ ಹೋಗೋಣ, ಮನೆಗೆ ಹೋಗೋಣ ಅಂತ ಇರ್ತಾನೆ. ಸುಮ್ಮನೆ ವೇಸ್ಟ್ ಇವನಿಗೆ ನಾನು ಅನ್ನ ಹಾಕೋದು. ಏನು ಮಾಡೋದು, ಹಾಕ್ಬೇಕಲ್ಲ, ಅದಕ್ಕೆ ಹಾಕ್ತೀನಿ. ಸಣ್ಣನು ಅಂತ ಹಾಕ್ತಿದ್ದೀನಿ. ದೊಡ್ಡನಾದ್ಮೇಲೆ ಅನ್ನ ಹಾಕಲ್ಲ ಇವನಿಗೆ. ಫಸ್ಟ್ ಆಫ್ ಆಲ್ ನಮಗೆ ಹಾಕ್ತಾನೆಲ್ಲ ಗೊತ್ತಿಲ್ಲ ಇವನು. ಇವಾಗ ನಾನು ಏನು ಮಾಡ್ತಿದ್ದೀನಪ್ಪ ಅಂದರೆ, ಅಲ್ಲಿ ಹೆಸ್ರು ಕಾಳು
ಹೆಸರುಬೇಳೆ ಹಾಕಿ ಬಂದಿದ್ನ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ನಾನು ಇದೆಲ್ಲ ಹೆಚ್ಕೊತಿದ್ದೀನಿ. ಟೊಮಟೊ ಈರುಳ್ಳಿ ಉಸ್ಕೊಂಡಿದ್ದೀನಿ ನಾನು ಸಾರಿಗೆ, ಅದೇ ಹೇಳೋದ್ನಲ್ಲ ಆವಾಗಲೇ. ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಹುಣಸೆ ಏನದು ಅಷ್ಟೇ, ಕಾಯಿ ತುರಿ ಇಷ್ಟನ್ನ ಗ್ರೈಂಡ್ ಮಾಡಬೇಕು. ಯಾರು ಮಾಡ್ತಾರೆ? ನನ್ನ ಮಗಳು ಮಾಡ್ತಾಳೆ. ಇದು ಆಲೂಗಡ್ಡೆ ಮಾಡಿಟ್ಕೊಂಡ್ಬಿಡ್ತೀನಿ ನಾನು. ತರಕಾರಿ ಏನು ಹೊರಗಡೆ ಹೋಗೋ ಅವಶ್ಯಕತೆ ಇರಲ್ಲ. ತರಕಾರಿ ಮಾತ್ರ ಮನೆ ಹತ್ರ ಬರುತ್ತೆ, ಮಿಕ್ಕಿದಕ್ಕೆಲ್ಲ ಹೊರಗಡೆ. ಚೆನ್ನಾಗಿ ನೀರು ಕುದ್ದಿತ್ತು. ನೀರು ಕುದಿದ್ಮೇಲೆ ಬೇಳೆ ಎಲ್ಲ ಹಾಕಿದ್ನಲ್ಲ, ಕಾಳು ಅದೆಲ್ಲ. ಆವಾಗ ಸ್ವಲ್ಪ ಎಣ್ಣೆ ಹಾಕಿದೆ, ಸ್ವಲ್ಪ ಸ್ಮೂತಾಗಿ ಬೇಯ್ತಾವೆ ಅಂತ ಹೇಳ್ಬಿಟ್ಟು. ಆಮೇಲೆ ತರಕಾರಿ ಕಟ್ ಮಾಡಿದಿತ್ತಲ್ಲ ಆಲೂಗಡ್ಡೆ, ಅದು ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದೆ. ಈ ಖಾರ ತೋರಿಸಿದ್ಮೇಲೆ ಆವಾಗಲೇ ಆ ಖಾರಕ್ಕೆ ಸ್ವಲ್ಪ ಖಾರದ ಪುಡಿ ಸಾಂಬಾರು ಪುಡಿ ಹಾಕಿ ರುಬ್ಕೊಬಂದು ಆ ಕಡೆ ಸೈಡಲ್ಲಿ ಸ್ವಲ್ಪ ಬೇಯಿಸಿರೋ ತರಕಾರಿ ಎಲ್ಲ ಸೈಡಲ್ಲಿ ತೆಗೆದಿಟ್ಟ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ತೆ, ಬಾಣಲಿ ಕಾಯಕ್ಕಿಟ್ಟು ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ತೆ. ಕರಿಬೇವು ಸೊಪ್ಪು ಹಾಕಿದ ತಕ್ಷಣ ಚಟಪಟ ಅಂತ ಇತ್ತು. ಆಮೇಲೆ ಹಿಂದೆಯೇ ಈರುಳ್ಳಿ ಹಾಕ್ತೆ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಹಾಕ್ತೆ, ಒಗ್ಗರಣೆಗೆ ಹಾಕ್ತಾ ಇರೋದಿಲ್ಲ. ಸ್ವಲ್ಪ ಸಾಸಿವೆ ಇರಲಿಲ್ಲ, ಬೇರೆ ಈರುಳ್ಳಿ ಇತ್ತು ಅಂತ ಹೇಳ್ಬಿಟ್ಟು ಈರುಳ್ಳಿ ಒಗ್ಗರಣೆ ಹಾಕ್ತೆ. ಈರುಳ್ಳಿ ಒಗ್ಗರಣೆ ಹಾಕಿ ಸ್ವಲ್ಪ ಚೆನ್ನಾಗಿ ಒಗ್ಗರಣೆ ಕೊಟ್ಟೆ, ಹಸಿ ವಾಸನೆ ಹೋಗೋ ತನಕ. ಆಮೇಲೆ ಸ್ವಲ್ಪ ನೀರನ್ನ ಹಾಕ್ಕೊಂಡೆ, ಬೇಗ ಹಾಕಿದ್ರೆ ಸಿಡಿದು ಬಿಡುತ್ತಲ್ಲ ಕೈಗೆ ಅಂತ ಹಾಕ್ಕೊಂಡೆ. ಆಮೇಲೆ ಮಿಕ್ಕಿದ ನೀರೆಲ್ಲ ಬಸ್ಕೊಂಡು ಖಾರ ರುಬ್ಬಿಟ್ಕೊಂಡಿದ್ನಲ್ಲ ಅದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರು ಎಷ್ಟು ಬೇಕಷ್ಟು ಆ್ಯಡ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿದೆ. ನಾನು ಸಂಜೆ 7:45 ಮೇಲೆ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ನೈಟಿ ಯಾಕಪ್ಪ ಹಾಕೊಂಡಿದ್ದೀನಿ ಅಂದರೆ ಡ್ರೆಸ್ ಕಂಫರ್ಟಬಲ್ ಸರಿಯಾಗಲ್ಲ. ನಮಗೆ ನೈಟಿನೇ ಸರಿಯಾಗೋದು. ತುಂಬ ಇದನ್ನಿಸುತ್ತೆ, ಹಿಂಸೆ ಅನಿಸುತ್ತೆ, ಅದಕ್ಕೆ ಹಾಕಲ್ಲ, ಜಾಸ್ತಿ ಯೂಸ್ ಮಾಡಲ್ಲ. ಈ ವಿಡಿಯೋಗೋಸ್ಕರ ಯೂಸ್ ಮಾಡಿದ್ದೀನಿ ಅಂದ್ಕೊಬಿಡ್ರಿ. ಹಾಕ್ತೀನಿ ಆದರೆ ಜಾಸ್ತಿ ಹಾಕಲ್ಲ, ಸೆಕೆದಿಂದಾಗ ಹಾಕಲ್ಲ. ಇವಾಗ ನಾನು ಏನು ಮಾಡ್ತಿದ್ದೀನಿ ಅಂತ ತೋರಿಸ್ತೀನಿ. ಸಂಜೆ ಮೇಲೆ ಮೊಟ್ಟೆ ತರಿಸ್ಕೊಂಡಿದ್ನಲ್ಲ, 4 ಮೊಟ್ಟೆ ತರಿಸ್ಕೊಂಡಿದ್ದೆ. ಎಗ್ ರೈಸ್ ಮಾಡೋಣ ಅಂತ ಹೇಳ್ಬಿಟ್ಟು ಎಗ್ ರೈಸ್ ಮಾಡೋದಕ್ಕೆ ಎಲ್ಲ ಜೋಡಿಸ್ಕೊಂಡಿದ್ದೆ. ಬಾಣಲೆ ಇಟ್ಟಿದ ತಕ್ಷಣ ಬಾಣಲೆ ಕಾಯಲಿ ಅಂತ ಬಿಟ್ಟಿದ್ದೆ. ಸ್ವಲ್ಪ ನೀರಿತ್ತು ಅಂತೇಳಿ ಕಾಯ್ತು ಬಾಣಲೆ. ಆವಾಗ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಮೊಟ್ಟೆ ಹೊಡೆದಿಟ್ಕೊಂಡಿದ್ನಲ್ಲ ಅದನ್ನು ಚೆನ್ನಾಗಿ ಫ್ರೈ ಮಾಡೋಕ್ಕೆ ಅಂತಲೇ ಹಾಕ್ತೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೆ, ಎಷ್ಟು ಬೇಕಷ್ಟು ಉಪ್ಪು ಹಾಕಿ ಸ್ವಲ್ಪ ಖಾರದ ಪುಡಿ ಹಾಕಿ ಗರಂ ಮಸಾಲ ಹಾಕಿ ಅದು ಸ್ಕಿಪ್ ಆಗಿಬಿಟ್ಟಿದೆ, ಕಾಣಿಸ್ತಾ ಇಲ್ಲ. ಆಮೇಲೆ ಅದನ್ನು ಸೈಡಲ್ಲಿ ಎತ್ತಿಟ್ಕೊಂಡೆ, ಎಲ್ಲ ಹುರಿದಿದ್ದು ಮೊಟ್ಟೆ ಸೈಡಲ್ಲಿ ಎತ್ತಿಟ್ಕೊಂಡೆ ಅಷ್ಟೂ. ನೆಕ್ಸ್ಟು ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿ ಸ್ವಲ್ಪ ಹುರ್ಕೊಂಡೆ, ಚೆನ್ನಾಗಿ ಈರುಳ್ಳಿ ಅದೇ ಬಾಣಲೆಯಲ್ಲಿ ಹಾಕ್ಕೊಂಡೆ. ಯಾಕಂದರೆ ಮೊಟ್ಟೆ ಫಸ್ಟೇ ಹಾಕ್ಬಿಟ್ರೆ ಮೊಟ್ಟೆ ಹಸಿ ಆಗೋದು ಚೆನ್ನಾಗಿರಲ್ಲ, ಅದಕ್ಕೆ. ಆಮೇಲೆ ಈರುಳ್ಳಿ ಜೊತೆಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡೆ, ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಖಾರದ ಪುಡಿನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಂತರ ಅದನ್ನು ಮಧ್ಯಾಹ್ನ ಮಾಡಿದ್ದನ್ನು ಸ್ವಲ್ಪ ಇತ್ತಲ್ವಾ, ಅನ್ನ ಸ್ವಲ್ಪ ಇತ್ತು, ಅದನ್ನು ಸ್ವಲ್ಪ ಈ ಸೈಡಲ್ಲಿ ಕಲಸಿಟ್ಕೊಂಡಿದ್ದನ್ನು ಕಾಣಿಸ್ತಾ ಇಲ್ಲ. ಆಮೇಲೆ ಲಾಸ್ಟಲ್ಲಿ ಟೊಮೊಟೊ ಹಾಕ್ಕೊಂಡು ಎಗ್ ಪುಡಿ ಸಿಗುತ್ತೆ ರೆಡಿ, ಅದನ್ನೇ ಹಾಕ್ಕೊಂಡೆ ನಾನು. ಎಗ್ ಪುಡಿ ಹಾಕ್ಬಿಟ್ಟು ಸ್ವಲ್ಪ ಅನ್ನ ಕಲಸಿಟ್ಕೊಂಡಿದ್ದೆ ಅಂತ ಹೇಳಿದ್ನಲ್ಲ, ಅದೇ ಅನ್ನನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳಕ್ಕೆ ಅದಕ್ಕೆ ಚೆನ್ನಾಗಿ ಕಲಸಿಟ್ಟಿದ್ದೆ, ಚೆನ್ನಾಗಿ ಉದುರಾಗಿತ್ತು ಕಲಸಿಟ್ಟಿದ್ದೆ. ಅದೇ ಅನ್ನನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಒಂದೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಚೆನ್ನಾಗಿ ಮಿಕ್ಸ್ ಆಯಿತು. ಅದು ಮಿಕ್ಸ್ ಆಗಿದ ತಕ್ಷಣ ಅದಕ್ಕೆ ಸ್ವಲ್ಪ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದೆ, ಕಾಣಿಸ್ತಿಲ್ಲೇನೋ ನಿಮಗೆ ಅನಿಸುತ್ತೆ. ಕೊತ್ತಂಬರಿ ಸ್ವಲ್ಪ ಇತ್ತು ಅಂತ ಹೇಳ್ಬಿಟ್ಟು ಲಾಸ್ಟಲ್ಲಿ ಹಾಕ್ಕೊಂಡು ಮೊಟ್ಟೆ ಹುರಿದಿಟ್ಟಿದ್ನಲ್ಲ ಅದು ಮೊಟ್ಟೆ ಸೈಡಲ್ಲಿತ್ತು, ಮೊಟ್ಟೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಮೊಟ್ಟೆ ಹಾಕಿದ ತಕ್ಷಣ ಮಿಕ್ಸ್ ಮಾಡಿಕೊಂಡೆ, ಯಾಕೆ ಮೊಟ್ಟೆ ಸಿಗುತ್ತೆ ಈ ಥರ ಹುರಿದು ಸೈಡಲ್ಲಿ ಇಟ್ಕೊಂಡು ಆಮೇಲೆ ಲಾಸ್ಟಲ್ಲಿ ಹಾಕಿದ್ರೆ ಮೊಟ್ಟೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಲಾಸ್ಟಲ್ಲಿ ಹಾಕ್ತೆ. ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಾಗಿತ್ತು, ಸೂಪರಾಗಿತ್ತು. ಮಧ್ಯಾಹ್ನ ಸಾಂಬಾರು ಮಾಡಿದ್ನಲ್ಲ, ಅದು ಸ್ವಲ್ಪ ಸಾಂಬಾರಿತ್ತು. ಆ ಸಾಂಬಾರಿಗೆ ಅನ್ನ ಮಾಡ್ಕೊಂಡಿದ್ದೆ, ರೈಸ್ ಸ್ವಲ್ಪ ಮಾಡ್ಕೊಂಡು ಎಗ್ ರೈಸ್ ಆಯಿತು. ಎಗ್ ರೈಸ್ ನಾನು ತಿಂತಾಯಿದ್ದೀನಿ, ನಮ್ಮ ಮನೆಯವ್ರು ಬರೋದು ಲೇಟ್ ಆಗುತ್ತೆ ಅಂದರು, ಅದಕ್ಕೆ ತಿಂತಾಯಿದ್ದೀನಿ. ತುಂಬ ಚೆನ್ನಾಗಿತ್ತು.
ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆನಂತರ ಕ್ಲಿಕ್ ಮಾಡಿ. ಎಲ್ಲರಿಗೂ ಗುಡ್ ನೈಟ್, ಬಾಯ್, ಸಿ ಯು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.